ಹೆಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಅಬಕಾರಿ ಇಲಾಖೆಯಲ್ಲಿ ಆಯ್ತಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ 1,100ಕ್ಕೂ ಹೆಚ್ಚು ಹುದ್ದೆಗಳನ್ನ ಭರ್ತಿಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಕೆ ಗೋಪಾಲಯ್ಯ ಸರ್, ಹೂ ಇಸ್ ದ ಮಿನಿಸ್ಟರ್ ಆಫ್ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಸೊ ಇವರು ಹೇಳಿದ್ದಾರೆ ಏನಂತ ನೋಡೋದಾದ್ರೆ, 1,000ಕ್ಕೂ ಹೆಚ್ಚು ಅಬಕಾರಿ ಪೇದೆಗಳಾಗಿರ್ಬೋದು, ಹಾಗೇನೆ 100ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಗಳನ್ನ ನಾವು ತುಂಬತಾ ಇದ್ದೇವೆ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಎಕ್ಸೈಸ್ ಅಂತ ಹೇಳಿ. ಸೊ ಹಾಗೇನೆ ಇತ್ತೀಚಿನ ಒಂದು ವರದಿಯ ಪ್ರಕಾರ ನೋಡ್ತಾ ಇರಬಹುದು ಆಸ್ಪಿರೆಂಟ್ಸ್, 31/8/2021 ಅಂತ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿರುವಂತಹ ಹುದ್ದೆಗಳಲ್ಲಿನೂ ಸಹ ಈ ಒಂದು ಡೇಟಾ ಏನಾಗಿದೆ ಆಸ್ಪಿರೆಂಟ್ಸ್ ಶೋ ಆಗಿದೆ. ಸರಿನಾ? ಅಬಕಾರಿ ಉಪನಿರೀಕ್ಷಕ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ ಎಸ್ಐಗೆ. ಸೊ 353 ಖಾಲಿ ಹುದ್ದೆಗಳಿದಾವೆ. ಸೊ ಈ 353ರಲ್ಲಿ 100 ಪೋಸ್ಟ್ ಗಳನ್ನ ತುಂಬತಾ ಇದ್ದಾರೆ. ಹಾಗೇನೆ ಅಬಕಾರಿ ಪೇದೆ ಅಥವಾ ಅಬಕಾರಿ ಪೊಲೀಸ್ ಅಂತ ಏನ್ ಹೇಳ್ತೀವಿ, ಗಾರ್ಡ್, ಸೊ ಎಷ್ಟು ತುಂಬತಾ ಇದ್ದಾರೆ, 500 ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದಾವೆ, 573 ಖಾಲಿ ಇದಾವೆ. ಸೊ 2022-23 ಬರ್ತಾನೆ ಪ್ಲಸ್ 500 ಇದಕ್ಕೆ ಆಡ್ ಆಗಿದೆ. ಸೊ ಟೋಟಲಿ 1,000ಕ್ಕೂ ಹೆಚ್ಚು ಪೇದೆಗಳು ಹಾಗೇನೆ 100ಕ್ಕೂ ಹೆಚ್ಚು ಏನ್ ತುಂಬತಾ ಇದ್ದಾರೆ, ಕರ್ನಾಟಕ ಗವರ್ನಮೆಂಟ್ ಅವರು ಉಪನಿರೀಕ್ಷಕ ಅಥವಾ ಸಬ್ ಇನ್ಸ್ಪೆಕ್ಟರ್ ಗಳ ಹುದ್ದೆಗಳನ್ನ ತುಂಬತಾ ಇದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಇದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಸಬ್ ಇನ್ಸ್ಪೆಕ್ಟರ್ ಗೆ ಸಂಬಂಧಪಟ್ಟಂಗೆ 2019ರ ಒಂದು ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡುವಂತ ಕೆಲಸ, ಅನಲೈಸ್ ಮಾಡುವಂತ ಕೆಲಸವನ್ನ ಮಾಡೋಣ. ಸೊ ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ, ಆಯ್ತಾ, ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲಿ ಅನಲೈಸ್ ಮಾಡ್ತಾ ಇದ್ದೇವೆ. ಇದು ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಮುಂದೆ ಬರುವಂತಹ ನೇಮಕಾತಿ ಪರೀಕ್ಷೆಗಳಿಗೆ. ಸೊ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ do subscribe and click the bell icon and get latest updates. ಮೊಟ್ಟ ಮೊದಲನೇದಾಗಿ ನೋಡಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಎರಡು ಪೇಪರ್ಗಳು ಇರ್ತವೆ. ಸರಿನಾ? ಸೊ ದೇರ್ ಆರ್ 2 ಪೇಪರ್ಸ್. ಫಸ್ಟ್ ಪೇಪರ್ ಈಸ್, ಆಯ್ತಾ, ಮೊದಲನೇ ಪೇಪರ್ ಏನು, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಏನು, ವಿವರಣಾತ್ಮಕ ಅಂತೇಳಿ ಹೇಳ್ತಾರೆ. ಸರಿನಾ? ಸೊ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೋಡೋದಾದ್ರೆ 50 ಮಾರ್ಕ್ಸ್ಗೆ ಇರುತ್ತೆ. ಓಕೆನಾ? ಡಿಸ್ಕ್ರಿಪ್ಟಿವ್ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಅಂಡ್ ಇನ್ನೊಂದು ಎರಡನೇ ಪೇಪರ್ ನ ನೋಡೋದಾದ್ರೆ ಯಾವ್ದು MCQ ಪೇಪರ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್, 150 ಮಾರ್ಕ್ಸ್ ಇರುತ್ತೆ. ಸರಿನಾ? ಸೊ ಎರಡು ಪೇಪರ್ಸ್ಗೂ 1.5 ತಾಸು ಟೈಮಿಂಗ್ ನ ಕೊಟ್ಟಿರ್ತಾರೆ. ಆಯ್ತಾ? ಈಚ್ ಪೇಪರ್ 1.5 hours. ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನು 150 ಮಾರ್ಕ್ಸ್ ಇಂದು MCQ ಪೇಪರ್ ಇದೆ, ಅದನ್ನ ನಾವು ಸಾಲ್ವ್ ಮಾಡಿಸುವಂತ ಕೆಲಸವನ್ನ ಮಾಡೋಣ. ಅಂಡ್ ವೆರಿ ಇಂಪಾರ್ಟೆಂಟ್ ನೋಡೋದಾದ್ರೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸರಿನಾ? ಸೊ ಹಾಗಾಗಿ ಆನ್ಸರ್ಸ್ ಮಾಡುವಾಗ ನೀವೇನ್ ಮಾಡ್ಬೇಕಾಗತ್ತೆ, ಬಹಳ ಕೇರ್ಫುಲ್ ಆಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಆಸ್ಪಿರೆಂಟ್ಸ್. ಸೊ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ದ ಫಸ್ಟ್ ಕ್ವಶನ್ ಈಸ್, ಆಯ್ತಾ, ಐ ಹ್ಯಾವ್ ಟೇಕನ್ 2019 ಏನ್ ಕ್ವಶನ್ ಪೇಪರ್ ಇದೆ SI ಸಬ್ ಇನ್ಸ್ಪೆಕ್ಟರ್ದು, ಸೊ ಅದು ನಾವು ತಗೊಂಡಿದೀವಿ. ಓಕೆ ಆಸ್ಪಿರೆಂಟ್ಸ್, ಈ ಒಂದು ಸೆಷನ್ ಅಲ್ಲಿ 1 ರಿಂದ 25ನೇ ಕ್ವಶನ್ಸ್ ನ ಡಿಸ್ಕಸ್ ಮಾಡುವಂತ ಪ್ರಯತ್ನ ಮಾಡೋಣ. ಹಾಗೇನೆ ವೆರಿ ಇಂಪಾರ್ಟೆಂಟ್ಲಿ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್ ಬೈಲಿಂಗ್ವಲ್ ಅಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೇವೆ, ಸೊ ದಟ್ ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ಫಸ್ಟ್ ಕ್ವಶನ್ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. IMF ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಲ್ವಾ, ಸೊ ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ ಜಿನಿವಾ, ವಿಯೆನ್ನಾ, ನ್ಯೂಯಾರ್ಕ್, ವಾಷಿಂಗ್ಟನ್ DC. ದ ರೈಟ್ ಆನ್ಸರ್ ಈಸ್ ವಾಷಿಂಗ್ಟನ್ DC. ಆಯ್ತಾ, ವಾಷಿಂಗ್ಟನ್ DC. ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದು ಏನಿದೆ ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಇದನ್ನ 1945 ಅಲ್ಲಿ ಏನ್ ಮಾಡ್ತಾರೆ ಆಸ್ಪಿರೆಂಟ್ಸ್, 1945 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಹಾಗೇನೆ ಸದ್ಯಕ್ಕೆ 190 ಕಂಟ್ರೀಸ್ ಗಳು ಏನಿದಾವೆ ಇದಕ್ಕೆ ಮೆಂಬರ್ಶಿಪ್ ನ ಹೊಂದಿದಾವೆ. ಯಾವುದಕ್ಕೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವುದರ ಒಂದು ಭಾಗ ಆಗಿದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಒಂದು ಫಿನಾನ್ಷಿಯಲ್ ವಿಂಗ್ ಆಗಿದೆ ಇದು. ಸರಿನಾ? ಓಕೆ, ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ, ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ನೆಲೆಸಿದೆ ಅಂತ ಕೇಳ್ತಿದ್ದಾರೆ. ಆಯ್ತಾ, ವೇರ್ ಇಸ್ ದ ತಲಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಹ್ಯಾಸ್ ಲೊಕೇಟೆಡ್ ಅಂತ ಕೇಳ್ತಾ ಇದ್ದಾರೆ. ದ ಆಪ್ಷನ್ಸ್ ಆರ್ ಶಿವಮೊಗ್ಗ, ಮಂಡ್ಯ, ಉತ್ತರ ಕನ್ನಡ, ಕೊಡಗು. ದ ರೈಟ್ ಆನ್ಸರ್ ಈಸ್ ಕೊಡಗು. ಸರಿನಾ? ಕೊಡಗು ಡಿಸ್ಟಿಕ್ ಅಲ್ಲಿ ಏನಿದೆ ಆಸ್ಪಿರೆಂಟ್ಸ್, ತಲಕಾವೇರಿ ವನ್ಯಜೀವಿ ಅರಣ್ಯಧಾಮವನ್ನು ಸ್ಥಾಪನೆ ಮಾಡಲಾಗಿದೆ. ಯಾವಾಗ ಅಂತ ನೋಡೋದಾದ್ರೆ 1987 ಅಲ್ಲಿ. ಸರಿನಾ? ಸೊ ಇದರಲ್ಲಿ ಬಹಳಷ್ಟು ಫ್ಲೋರಾ ಮತ್ತೆ ಫೌನಾ ಕಂಡು ಬರುತ್ತೆ, ಬಹಳಷ್ಟು ಗಿಡ ಮರಗಳು ಮತ್ತೆ ಫ್ಲೋರಾ ಅಂಡ್ ಫೌನಾ ಕಂಡು ಬರುತ್ತೆ. ಅಂದ್ರೆ ಬಹಳಷ್ಟು ಬೆಲೆ ಬಾಳುವಂತಹ ಮರಗಳಾಗಿರ್ಬೋದು, ವನ್ಯಜೀವಿಗಳು, ಎಸ್ಪೆಷಲಿ ವನ್ಯಜೀವಿಗಳು, ಏಷ್ಯಾಟಿಕ್ ಎಲಿಫೆಂಟ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು. ಸರಿನಾ? ಈ ರೀತಿಯ ಅನೇಕ ಪ್ರಾಣಿಗಳು ಇಲ್ಲಿ ಕಂಡು ಬರ್ತವೆ, ಈ ಒಂದು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡು ಬರ್ತವೆ. ಹಾಗೇನೆ ಶಿವಮೊಗ್ಗದ ಶೆಟ್ಟಿಹಳ್ಳಿಯಲ್ಲಿ ಒಂದು ಏನಿದೆ, ಒಂದು ಅಭಯಾರಣ್ಯ ಇದೆ. ಹಾಗೇನೆ ಮಂಡ್ಯ ಡಿಸ್ಟಿಕ್ ಎಲ್ಲರಿಗೂ ಗೊತ್ತಿರುತ್ತೆ, ನಾಗರಹೊಳೆ ಇದೆ. ಹಾಗೇನೆ ಉತ್ತರ ಕನ್ನಡದಲ್ಲಿ ದಾಂಡೇಲಿ ಇರ್ಬೋದು. ಆಯ್ತಾ? ಸೊ ಅಂತಹ ವನ್ಯಧಾಮಗಳನ್ನು ನಾವು ನೋಡಬಹುದಾಗಿದೆ ನಮ್ಮ ಕರ್ನಾಟಕದಲ್ಲಿ. ಹಾಗೇನೆ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಜೂಡ್ ಫೆಲಿಕ್ಸ್ ಎನ್ನುವಂತವರು ಯಾವ ಕ್ರೀಡೆಗೆ ಫೇಮಸ್ ಆಗಿದ್ದಾರೆ ಅಂತ ಹೇಳಿ ಬಹಳ ಸಲ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಕ್ರಿಕೆಟ್, ಸ್ಕ್ವಾಶ್, ಹಾಕಿ, ಬಿಲಿಯರ್ಡ್. ದ ರೈಟ್ ಆನ್ಸರ್ ಈಸ್ ಹಾಕಿ. ಸರಿನಾ? ಜೂಡ್ ಫೆಲಿಕ್ಸ್ ಇಂಡಿಯನ್ ಹಾಕಿ ಪ್ಲೇಯರ್. ಇವರು ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾವನ್ನ ಪ್ರತಿನಿಧಿಸಿದ್ದಾರೆ.
ಓಕೆ, ಫೋರ್ತ್ ಕ್ವಶನ್ ನೋಡೋದಾದ್ರೆ ಇಂಗ್ಲಿಷ್ ಆಗಸ್ಟ್ ಎನ್ನುವಂತಹ ಒಂದು ಭಾರತೀಯ ಕತೆ, ಈ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ದ ಆಪ್ಷನ್ಸ್ ಆರ್ ವಿಕ್ರಮ್ ಸೇಠ್, ಉಪಮನ್ಯು ಚಟರ್ಜಿ, ಕಿರಣ್ ದೇಸಾಯಿ, ಜಂಪಾ ಲೆಹರಿ. ಸರಿನಾ? ದ ರೈಟ್ ಆನ್ಸರ್ ಈಸ್ ಉಪಮನ್ಯ ಚಟರ್ಜಿ. ಉಪಮನ್ಯ ಚಟರ್ಜಿ, ಹಿ ಇಸ್ ಫ್ರಮ್ ಕೋಲ್ಕತಾ. ಸಿವಿಲ್ ಸರ್ವೆಂಟ್. ಆಯ್ತಾ? ಒಬ್ಬ ಸಿವಿಲ್ ಸರ್ವೆಂಟ್ ಯಾವ ರೀತಿ ಸಿಟಿ ಲೈಫ್ ಮತ್ತೆ ವಿಲೇಜ್ ಲೈಫ್ ನ ಟ್ಯಾಲಿ ಮಾಡಿ ನೋಡ್ತಾರೆ ಎನ್ನುವುದರ ಬಗ್ಗೆ ಇದರಲ್ಲಿ ಬರೆಯಲಾಗಿದೆ. ಆಯ್ತಾ? ಹಾಗೇನೆ ಈ ಕಿರಣ್ ದೇಸಾಯಿ, ಜುಂಪಾ ಲೆಹರಿ ಇರ್ಬೋದು, ವಿಕ್ರಮ್ ಸೇಠ್ ಇರ್ಬೋದು, ಇವರು ಇಂಗ್ಲಿಷ್ ಅಲ್ಲಿ ಫೇಮಸ್ ಆಥರ್ಸ್ ಇದ್ದಾರೆ, ಆಸ್ಪಿರೆಂಟ್ಸ್. ಹಾಗೇನೆ 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪಟ್ಟಿ 1ಅನ್ನ ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೀರಿ ಅಂತ ಕೇಳ್ತಿದ್ದಾರೆ. ಮ್ಯಾಚ್ ದ ಫಾಲೋ ಮಾಡಬೇಕಾಗತ್ತೆ. ದ ಆಪ್ಷನ್ಸ್ ಆರ್ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಕಾಚಾರ್ಯ, ವಲ್ಲಭಾಚಾರ್ಯ ಅಂತಿದೆ. ಹಾಗೇನೆ ಇನ್ನೊಂದು ಕಡೆ ರೈಟ್ ಸೈಡ್ ಅಲ್ಲಿ ಶುದ್ಧಾದ್ವೈತಾಚಾರ್ಯ, ದ್ವೈತಾದ್ವೈತ, ಹಾಗೇನೆ ದ್ವೈತ ಮತ್ತೆ ವಿಶಿಷ್ಟಾದ್ವೈತ ಅಂತ ಹೇಳಿ ಇದೆ. ದ ಕರೆಕ್ಟ್ ಆಪ್ಷನ್ ಆರ್ ಆಪ್ಷನ್ ನಂಬರ್ 1. ಆಯ್ತಾ? ಎ ಏನಾಗುತ್ತೆ? ರಾಮಾನುಜಾಚಾರ್ಯ ಯಾರಿಗೆ ಬಿಲಾಂಗ್ಸ್ ಆಗಿದೆ? ಅದು ವಿಶಿಷ್ಟಾದ್ವೈತಕ್ಕೆ. ಸೊ ರಾಮಾನುಜಾಚಾರ್ಯ ಯಾವುದನ್ನ ಪ್ರತಿಪಾದಿಸ್ತಾರೆ? ವಿಶಿಷ್ಟಾದ್ವೈತವನ್ನ ಪ್ರತಿಪಾದಿಸಿದ್ದಾರೆ. ಹಾಗೆ ಮಧ್ವಾಚಾರ್ಯ ಅವರು ಏನಿದ್ದಾರೆ? ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ನಿಂಬಕಾಚಾರ್ಯ ಅವರು ದ್ವೈತಾದ್ವೈತ ಎನ್ನುವಂತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಹಾಗೆ ವಲ್ಲಭಾಚಾರ್ಯ ಅವರು ಶುದ್ಧಾದ್ವೈತವನ್ನ ಪ್ರತಿಪಾದಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಪಟ್ಟಿ 1ರಲ್ಲಿ ಪರ್ವತ ಕಣಿವೆಗಳನ್ನ, ಮೌಂಟೇನ್ ರೇಂಜಸ್ ಗಳನ್ನ ಕೊಟ್ಟಿದ್ದಾರಂತೆ. ಹಾಗೆ ಪಟ್ಟಿ 2 ಅಲ್ಲಿ ಅದರ ಒಂದು ರಾಜ್ಯಗಳನ್ನ ಬರೆದಿದ್ದಾರೆ, ಯಾವ ಒಂದು ಪರ್ವತ ಕಣಿವೆ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಲೆಟ್ಸ್ ಬಿಗಿನ್ ಅವರ್ ಫ್ರೆಂಡ್ಸ್. ದಿಹಾಂಗ್, ಗುರುಡಾಂಗ್ಲಾ, ಜೇಪ್ಲಾ ಮತ್ತೆ ಡೆಪ್ಸಾ ಇವೆಲ್ಲ ಏನು ನೇಮ್ ಆಫ್ ದ ಮೌಂಟೇನ್ ರೇಂಜಸ್. ಹಾಗೇನೆ ಸಿಕ್ಕಿಂ, ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಅರುಣಾಚಲ್ ಪ್ರದೇಶ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. ಆಯ್ತಾ? ಆಪ್ಷನ್ ನಂಬರ್ 4 ಎ ಏನಾಗುತ್ತೆ? ದಿಹಾಂಗ್ ಅಂತ ಏನಿದೆ ಅದು ಅರುಣಾಚಲ್ ಪ್ರದೇಶದಲ್ಲಿ ಇದೆ. ಖರ್ಡುಂಗ್ಲಾ ಅಂತೇನಿದೆ ಅದು ಎಲ್ಲಿ ಬರುತ್ತೆ ಆಸ್ಪಿರೆಂಟ್ಸ್? ಜಮ್ಮು ಮತ್ತೆ ಕಾಶ್ಮೀರದಲ್ಲಿ. ಬಹಳ ಆಯ್ತಾ ಇಶ್ಯೂಸ್ ಗಳು ಆಗಿತ್ತು ಅಲ್ಲಿ. ಜೆಲೆಪ್ಲಾ ಅಂತಿದೆ, ಜೆಲೆಪ್ಲಾ ಎಲ್ಲಿದೆ? ಸಿಕ್ಕಿಂ ಅಲ್ಲಿದೆ. ಹಾಗೇನೆ ಡೆಪ್ಸಾ ಅಂತೇನಿದೆ ಅದೆಲ್ಲಿ ಕಂಡು ಬರುತ್ತೆ? ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರುತ್ತೆ ಆಸ್ಪಿರೆಂಟ್ಸ್. ಸರಿನಾ? ದಿಹಾಂಗ್ ಎಲ್ಲಿ? ಅರುಣಾಚಲ್ ಪ್ರದೇಶ್. ಖರ್ಡುಂಗ್ಲಾ ಎಲ್ಲಿ? ಜಮ್ಮು ಮತ್ತೆ ಕಾಶ್ಮೀರ್. ಜೆಪ್ಲಾ ಎಲ್ಲಿ? ಸಿಕ್ಕಿಂ. ಡೆಪ್ಸ್ಲಾ ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ. ಹಾಗೆ 7ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನ ಯಾವ ದೇಶದಲ್ಲಿ ಇಪ್ಸ್ ವಿಚ್ ಕಲ್ಲಿದ್ದಲು ಗಣಿಗಾರಿಕೆಯ ಒಂದು ನಿಕ್ಷೇಪ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಪ್ಸ್ ವಿಚ್, ಓಕೆ, ಇಪ್ಸ್ ವಿಚ್ ಕೋಲ್ ಮೈನಿಂಗ್ ಈಸ್ ಲೊಕೇಟೆಡ್ ಅಂತ ಇದೆ. ದ ಆಪ್ಷನ್ಸ್ ಆರ್ USA, ಚೈನಾ, ಆಸ್ಟ್ರೇಲಿಯಾ, ಇಂಡಿಯಾ. ಸರಿನಾ? ಇಂಡಿಯಾ ಅಂತೂ ಆಗಲ್ಲ. ಸೊ ಆಸ್ಟ್ರೇಲಿಯಾ. ಸರಿನಾ? ಆಸ್ಟ್ರೇಲಿಯಾದಲ್ಲಿ ಏನ್ ಕಂಡು ಬರುತ್ತೆ? ಇಪ್ಸ್ ವಿಚ್ ಎನ್ನುವಂತಹ ಒಂದು ಕಲ್ಲಿದ್ದಲು ಗಣಿಗಾರಿಕೆ ಕಂಡು ಬರುತ್ತೆ. ಅಂಡ್ ಬಹಳ ವಿಶೇಷ ಏನು ಅಂತಂದ್ರೆ ಇದು ಬಹಳ ಫೇಮಸ್ ಆಗಿದೆ. ಬಹಳ ಒಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಲಭ್ಯ ಇತ್ತು ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ. ಆಯ್ತಾ? ಈಗ ಇದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಹಾಗೆಯೇ ಡೈನಾಸೋರ್ ಅಂತ ಏನ್ ಹೇಳ್ತೀವಿ, ಡೈನಾಸೋರ್ ನ ಪಳೆಯುಳಿಕೆಗಳು ಪ್ರತಿಯೊಂದು ಎಲ್ಲಿ ಸಿಕ್ಕಿದೆ? ಈ ಒಂದು ಕಲ್ಲಿದ್ದಲು ಗಣಿ ನಿಕ್ಷೇಪ ಏನು ಆಗಿತಾ ಇದ್ರು ಆ ಟೈಮಲ್ಲಿ ಸಿಕ್ಕಿದೆ ಅವರಿಗೆ. ಹಾಗೆಯೇ 8ನೇ ಕ್ವಶನ್ ನೋಡೋದಾದ್ರೆ ವರ್ಗಾವಣೆ ಬೇಸಾಯ ವಿವಿಧ ದೇಶಗಳಲ್ಲಿ ಇರುವಂತಹ ಹೆಸರುಗಳು ತಿಳಿದು ಬಂದಿದೆ. ಈ ಕೆಳಗಿನ ಯಾವ ದೇಶದಲ್ಲಿ ಅದನ್ನ ರೋಖಾ ಅಂತ ಹೇಳಿ ಕರೀತಾರೆ? ಸರಿನಾ? ಸೊ ಆಪ್ಷನ್ಸ್ ಆರ್ ಬ್ರಾಜಿಲ್, ವಿಯೆಟ್ನಾಂ, ಮಧ್ಯ ಅಮೆರಿಕಾ, ಇಂಡೋನೇಷಿಯಾ ಅಂತ ಕೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಬ್ರಾಜಿಲ್. ಸರಿನಾ? ಬ್ರಾಜಿಲ್ ನಲ್ಲಿ ಏನು ಹೇಳ್ತಾರೆ? ಈ ಕಲ್ಟಿವೇಶನ್ ಸಿಸ್ಟಮ್ಗೆ ರೋಖಾ ಅಂತ ಹೇಳಿ ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ರಬಿ ಮತ್ತೆ ಖಾರಿಫ್ ನ ಬಗ್ಗೆ ನೀವು ಓದಿರ್ತಾರ. ಸರಿನಾ? ಸೇಮ್ ಅದೇ ರೀತಿಯಾಗಿ ಬ್ರಾಜಿಲ್ ಅಲ್ಲಿ ಏನಂತ ಹೇಳ್ತಾರಂತೆ? ರೋಖಾ ಪದ್ಧತಿ ಅಂತ ಹೇಳ್ತಾರೆ. ಹಾಗೇನೆ 9ನೇ ಕ್ವಶನ್ ನೋಡಿ, ಒಬ್ಬ ಸಾರ್ವಜನಿಕ ಎಂಪ್ಲಾಯ್, ಗವರ್ನಮೆಂಟ್ ಎಂಪ್ಲಾಯ್ ಏನ್ ಮಾಡ್ತಾರೆ? ತನ್ನ ಕರ್ತವ್ಯಗಳನ್ನು ಮಾಡಲು ವಿಫಲನಾಗ್ತಾನೆ. ಸರಿನಾ? ಫಾರ್ ದ ವೇರಿಯಸ್ ರೀಸನ್ಸ್. ಈ ಕೆಳಗಿನ ಯಾವ ಒಂದು ರಿಟ್ ಅನ್ನ ನ್ಯಾಯಾಲಯವು ಖಂಡಿತ ಜಾರಿಗೆ ಮಾಡುತ್ತೆ ಅವರ ಅಗೇನ್ಸ್ಟ್ ಅಂತ ನೋಡೋದಾದ್ರೆ ದ ಆಪ್ಷನ್ಸ್ ಆರ್ ರಿಟ್ ಆಫ್ ಸರ್ಶಿಯೋರರಿ, ರಿಟ್ ಆಫ್ ಹೇಬಿಸ್ ಕಾರ್ಪಿಯಸ್, ರಿಟ್ ಆಫ್ ಮ್ಯಾಂಡಮಸ್ ಮತ್ತೆ ರಿಟ್ ಆಫ್ ಕೋವರೆಂಟೋ ಅಂತಿದೆ. ದ ರೈಟ್ ಆನ್ಸರ್ ಈಸ್ ರಿಟ್ ಆಫ್ ಮ್ಯಾಂಡಮಸ್. ಆಯ್ತಾ? ರಿಟ್ ಆಫ್ ಮ್ಯಾಂಡಮಸ್ ಅನ್ನು ಏನ್ ಮಾಡಬಹುದು? ಕೋರ್ಟ್ ಏನ್ ಮಾಡುತ್ತೆ? ಜಾರಿಗೆ ಮಾಡುತ್ತೆ. ಹಾಗೆ ಇನ್ನು ಉಳಿದಂತಹ ಏನು ರಿಟ್ ಅರ್ಜಿಸ್ ಇದಾವೆ ಅದ್ರ ಬಗ್ಗೆ ನೆಕ್ಸ್ಟ್ ಸಪರೇಟ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. 10ನೇ ಕ್ವಶನ್ ನೋಡೋದಾದ್ರೆ ಒನ್ಸ್ ಅಗೇನ್ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಪ್ರಾಣಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2 ಅಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅನ್ನ ಕೊಟ್ಟಿದ್ದಾರೆ. ಆಯ್ತಾ? ಸೊ ಚಿಂಕಾರ, ಬ್ಲಾಕ್ ಬಕ್, 4 ಕೊಂಬಿನ ಜಿಂಕೆ, ಸ್ಲಾತ್ ಕರಡಿ. ಸರಿನಾ? ಈ ಕಡೆ ನೋಡಿ ರಾಣೆಬೆನ್ನೂರು, ದರೋಜಿ, ರಂಗಾಯನದುರ್ಗ ಮತ್ತೆ ಎಡಹಳ್ಳಿ ಅಂತಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ಆಯ್ತಾ? ಆಪ್ಷನ್ ನಂಬರ್ 2 ಏನಿದೆ ಅದು ರೈಟ್ ಆಗುತ್ತೆ. ಸೊ ಚಿಂಕಾರ ಏನಾಗುತ್ತೆ? ಎಡಹಳ್ಳಿ. ಸರಿನಾ? ಎಡಹಳ್ಳಿಯಲ್ಲಿ ಕಂಡು ಬರುತ್ತೆ. ಹಾಗೇನೆ ಬ್ಲಾಕ್ ಬಕ್ ಅಂತ ಏನಿದೆ ಅದು ಎಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್? ರಾಣೆಬೆನ್ನೂರಿನಲ್ಲಿ ಕಂಡು ಬರುತ್ತದೆ. ಹಾಗೇನೆ 4 ಕೊಂಬಿನ ಜಿಂಕೆ ಅಂತ ಏನಿದೆ ಅದು ಎಲ್ಲಿ ಕಂಡು ಬರುತ್ತೆ? ರಾಯನದುರ್ಗದಲ್ಲಿ ಕಂಡು ಬರುತ್ತೆ. ಹಾಗೆ ಸ್ಲಾತ್ ಕರಡಿಯಲ್ಲಿ ಕಂಡು ಬರುತ್ತೆ, ದಾರೋಜಿ ಕರಡಿ ಧಾಮದಲ್ಲಿ ಕಂಡು ಬರುತ್ತೆ. ಸರಿನಾ? ಸೊ ಎಡಹಳ್ಳಿಯಲ್ಲಿದೆ, ಬಾಗಲಕೋಟೆಯಲ್ಲಿದೆ, ಹಾಗೆ ರಾಯನದುರ್ಗ ಎಲ್ಲಿದೆ,
ರಾಯದುರ್ಗ ದಾವಣಗೆರೆಯಲ್ಲಿ ಬರುತ್ತೆ, ಸರಿನಾ? ಐ ಹೋಪ್. ಹಾಗೆ ದರೋಜಿಯಲ್ಲಿ ಬರುತ್ತೆ, ವಿಜಯ ನಗರ ಹೊಸಪೇಟೆ ಅಂತ ಹೇಳ್ತೀವಿ, ಅಲ್ಲಿ ಬರುತ್ತೆ ಆಸ್ಪಿರೆಂಟ್ಸ್. ಹಾಗೆ ಆಸ್ಪಿರೆಂಟ್ಸ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನ ಫಂಡಮೆಂಟಲ್ ರೈಟ್ಸ್ ಗಳಿಂದ ತೆಗೆದು ಹಾಕಲಾಯಿತು ಅಂತಿದೆ. ಬಹಳ ಇಂಪಾರ್ಟೆಂಟ್ ನೋಡಿ, ಇದು ಬಹಳ ಸಲ ಕೇಳಿದ್ದಾರೆ. ಆಪ್ಷನ್ಸ್ ಆರ್ 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, ಹಾಗೆ 25ನೇ ತಿದ್ದುಪಡಿ ಅಂತ ಕೇಳಿದ್ದಾರೆ, ಸರಿನಾ? ದ ರೈಟ್ ಆನ್ಸರ್ ಈಸ್ 44th, 44ನೇ ತಿದ್ದುಪಡಿ ಅಂತ ಏನು ಕರೀತಾರೆ. ಸೊ ಅದ್ರ ಮೂಲಕ ಏನ್ ಮಾಡಿದ್ರು, ಈ ಫಂಡಮೆಂಟಲ್ ರೈಟ್ಸ್ ಗಳಿಂದ ಆಸ್ತಿ ಪಡೆಯುವಂತ ಹಕ್ಕನ್ನ ತೆಗೆದು ಹಾಕಲಾಗಿದೆ. ಹಾಗೇನೆ 12ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತೀಯ ಸಂವಿಧಾನದ 352ನೇ ಅನುಚ್ಛೇದದ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿತವಾಗಿರುವಾಗ ಈ ಕೆಳಗಿನವು ಯಾವುದು ಸರಿಯಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಸರಿನಾ? ಅಂದ್ರೆ ತುರ್ತು ಪರಿಸ್ಥಿತಿ ಘೋಷಣೆಯಾಗಿರುವಾಗ ಈ ಕೆಳಗಿನ ಅಂಶಗಳು ಯಾವುದು ಸರಿಯಲ್ಲ. ಕೇಂದ್ರ ಮತ್ತು ಕಾರ್ಯಾಂಗದ ಅಧಿಕಾರ ವಿಸ್ತರಣೆ ಆಗಿರ್ಬೋದು, ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯ ತೆಗೆದುಕೊಳ್ಳೋದಾಗಿರ್ಬೋದು, ಪಾರ್ಲಿಮೆಂಟಿನ ಶಾಸಕಾಂಗ ಅಧಿಕಾರದ ವಿಸ್ತರಣೆ ಆಗಿರ್ಬೋದು, ಲೋಕಸಭೆಯ ಅವಧಿಯ ವಿಸ್ತರಣೆ ಆಗಿರ್ಬೋದು, ಸರಿನಾ? ಯಾವುದು ವಿಸ್ತರಣೆ ಆಗಲ್ಲ, ಆಯ್ತಾ? ಜಸ್ಟ್ ತೆಗೆದುಕೊಳ್ಳೋದು ಆಗತ್ತೆ. ಅಲ್ಲಿ ಏನಂತ ನೋಡೋದಾದ್ರೆ, ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನ, ಹೈಕೋರ್ಟ್, ನಮ್ಮ ರಾಜ್ಯದಲ್ಲಿ ಬರುವಂತಹ ಬೇರೆ ಬೇರೆ ರಾಜ್ಯಗಳ ಹೈಕೋರ್ಟ್ಗಳ ಒಂದು ಅಧಿಕಾರಗಳನ್ನ ಭಾರತದ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, 352ನೇ ಅನುಚ್ಛೇದದ ಅಡಿಯಲ್ಲಿ, ಆಯ್ತಾ, ಎಮರ್ಜೆನ್ಸಿಯ ಬಗ್ಗೆ ಹೇಳುತ್ತೆ ಇದು. ಸೊ ಎಮರ್ಜೆನ್ಸಿ ಘೋಷಣೆ ಆದಾಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಪ್ರತಿಯೊಂದು ರಾಜ್ಯದ ಹೈಕೋರ್ಟ್ಗಳ ಅಧಿಕಾರಗಳನ್ನ ಕಿತ್ಕೊಳ್ಳುತ್ತೆ ಅಥವಾ ತೆಗೆದುಕೊಳ್ಳಬಹುದು. ಅವಕ್ಕೆ ಯಾವುದೇ ರೀತಿಯ ರೈಟ್ಸ್ ಇರಲ್ಲ. ಹಾಗೆಯೇ ಆಸ್ಪಿರೆಂಟ್ಸ್ ಎಮರ್ಜೆನ್ಸಿಯನ್ನು ನೋಡಿ, 1962 ಅಲ್ಲಿ, 1971 ಅಲ್ಲಿ, 1975 ಅಲ್ಲಿ, ಸರಿನಾ? 3 ಬಾರಿ ಏನ್ ಮಾಡಿದ್ದಾರೆ ಆಸ್ಪಿರೆಂಟ್ಸ್, ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಚೈನಾ ವಾರ ಆದಾಗ, 2ನೇ ಬಾರಿ ಪಾಕಿಸ್ತಾನ ವಾರ ಆದಾಗ, 3ನೇ ಬಾರಿಗೆ ನಮ್ಮ ದೇಶದಲ್ಲಿ ಆಂತರಿಕ ಗಲಭೆಗಳು ಆದಾಗ 1975 ಅಲ್ಲಿ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಕ್ವಶನ್ ನ ಕೇಳಬಹುದು ಈ ಒಂದು ಎಮರ್ಜೆನ್ಸಿಯ ಬಗ್ಗೆ. ಆರ್ಟಿಕಲ್ 360 ಪ್ರಕಾರ ಇದುವರೆಗೂ ಏನಾಗಿಲ್ಲ, ಫಿನಾನ್ಷಿಯಲ್ ಎಮರ್ಜೆನ್ಸಿ ಕಂಡು ಬಂದಿಲ್ಲ ಇಂಡಿಯಾದಲ್ಲಿ, ಸರಿನಾ? 360 ಆರ್ಥಿಕ ದಿವಾಳಿತನದ ಒಂದು ತುರ್ತು ಪರಿಸ್ಥಿತಿ ಅಂತ ಹೇಳ್ತಾರೆ, ಆ ರೀತಿ ಕಂಡು ಬಂದಿಲ್ಲ. ರೀಸೆಂಟ್ ಆಗಿ ಶ್ರೀಲಂಕಾದಲ್ಲಿ ನಮಗೆ ನೋಡಕ್ ಸಿಕ್ಕಿತ್ತು. ಸೊ ಆ ರೀತಿ ತುರ್ತು ಪರಿಸ್ಥಿತಿ ನಮಗೆ ನೋಡಕ್ಕೆ ಸಿಕ್ಕಿಲ್ಲ, ಮುಂದೇನು ಸಿಗೋದು ಬೇಡ. ಹಾಗೇನೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಗಡಸು ಕರೆನ್ಸಿ ಎಂದರೇನು ಅಂತಿದೆ, ಹಾರ್ಡ್ ಕರೆನ್ಸಿ ಅಂದ್ರೆ ಏನು ಅಂತ ಇದೆ. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ದ ಹಾರ್ಡ್ ಕರೆನ್ಸಿ, ಆಯ್ತಾ? 13th ಕ್ವಶನ್ ನೋಡಿ, ವಾಟ್ ಇಸ್ ದ ಹಾರ್ಡ್ ಕರೆನ್ಸಿ? ಇಟ್ ಈಸ್ ದ ಕರೆನ್ಸಿ ದಟ್ ಲೂಸಸ್ ಇಟ್ಸ್ ವ್ಯಾಲ್ಯೂನ, ಅಥವಾ ಇಟ್ ಕಾಂಟ್ ಬಿ ಯೂಸ್ಡ್ ಫಾರ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಇಟ್ ಈಸ್ ಡಿಜಿಟಲಿ ಕರೆನ್ಸಿನ. ಇಟ್ ಈಸ್ ಅ ಕರೆನ್ಸಿ ವಿಚ್ ಈಸ್ ನಾಟ್ ಲೈಕ್ಲಿ ಟು depreciate suddenly and highly liquid in the international market. The right answer is 4th one. ಯಾವ ಕರೆನ್ಸಿಯು ಹಠಾತ್ತಾಗಿ ಕುಸಿತಕ್ಕೊಳಗಾಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಲಿಕ್ವಿಡಿಟಿ ಇರಲ್ಲ, ಅದರದ್ದು ಒಂದು ಪವರ್ ಇರಲ್ಲ, ಸರಿನಾ? ಅಂತಹ ಕರೆನ್ಸಿ ಏನಂತ ಕರೀತಾರೆ, ಹಾರ್ಡ್ ಕರೆನ್ಸಿ ಅಂತ ಹೇಳಿ ಕರೀತಾರೆ. ವಾಟ್ ವಾಸ್ ದ ಒರಿಜಿನಲ್ ನೇಮ್ ಆಫ್ ಸ್ವಾಮಿ ದಯಾನಂದ ಸರಸ್ವತಿ? ಆಯ್ತಾ, ದಯಾನಂದ ಸರಸ್ವತಿ ಯಾಕೆ ಫೇಮಸ್ ಅಂತ ಹೇಳ್ತೀವಿ, ಅದಕ್ಕಿಂತ ಮುಂಚೆ ಆಪ್ಷನ್ಸ್ ನ ನೋಡ್ಕೊಳ್ಳಿ. ಅಭಿಶಂಕರ್, ಗೌರಿಶಂಕರ್, ಮೂಲಶಂಕರ್, ದಯಾಶಂಕರ್. ದ ರೈಟ್ ಆನ್ಸರ್ ಈಸ್ ಮೂಲಶಂಕರ್, ಆಯ್ತಾ? ಸೊ ಮೂಲಶಂಕರ್ ಇವ್ರದ್ದು, ದಯಾನಂದ ಸರಸ್ವತಿ ಅವರದ್ದು ಒರಿಜಿನಲ್ ಹೆಸರಾಗಿತ್ತು, ಅಂದ್ರೆ ಒರಿಜಿನಲ್ ನೇಮ್ ಆಗಿತ್ತು. ಸೊ ಇವ್ರೇನ್ ಮಾಡ್ತಾರೆ, ಆರ್ಯ ಸಮಾಜವನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ಸರಿನಾ? ಆರ್ಯ ಸಮಾಜವನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ 1875ರಲ್ಲಿ, ಸರಿನಾ? 1875ರಲ್ಲಿ ಹಿಂದೂ ಧರ್ಮದ ಒಂದು ಸುಧಾರಣೆಗೋಸ್ಕರ, ಹಾಗೆ ವೈದಿಕ ಧರ್ಮದ ಪ್ರಚಾರಕ್ಕೋಸ್ಕರ 1875 ಅಲ್ಲಿ ಆರ್ಯ ಸಮಾಜವನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಆಸ್ಪಿರೆಂಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂನಿಯನ್ ಟೆರಿಟರಿ ಈಸ್ ದ ಸ್ಮಾಲೆಸ್ಟ್ ಇನ್ ದ ಏರಿಯಾ? ಯಾವ ಒಂದು ಕೇಂದ್ರಾಡಳಿತ ಪ್ರದೇಶವು ಅತ್ಯಂತ ಚಿಕ್ಕದಾಗಿರುವಂತಹ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಅಂತ ಕೇಳ್ತಿದ್ದಾರೆ. ಚಂಡೀಗಢ, ಡಮನ್ ಡಿಯು, ದಾದರ್ ಮತ್ತೆ ನಗರ್ ಹವೇಲಿ, ಲಕ್ಷದ್ವೀಪ. ದ ರೈಟ್ ಆನ್ಸರ್ ಈಸ್ ಲಕ್ಷದ್ವೀಪ, ಸರಿನಾ? ಲಕ್ಷದ್ವೀಪ ಏನಿದೆ ಜಸ್ಟ್ 32 ಸ್ಕ್ವೇರ್ ಮೀಟರ್ ಇದೆ, ಸರಿನಾ? ಅರ್ಥ ಮಾಡ್ಕೊಳ್ಳಿ. ಹಾಗೇನೆ 36 ಐಲ್ಯಾಂಡ್ಸ್ ಗಳು ಇದಾವೆ, ಇದರಲ್ಲಿ 36 ಐಲ್ಯಾಂಡ್ಸ್ ಗಳು ಇದಾವೆ, ಸರಿನಾ ಫ್ರೆಂಡ್ಸ್? ಓಕೆ. ಹಾಗೇನೆ ಇತ್ತೀಚೆಗೆ ಇದೊಂದು ನ್ಯೂಸ್ ಅಲ್ಲಿ ಇತ್ತು, ಲಕ್ಷದ್ವೀಪದ ಐಲ್ಯಾಂಡ್ ಗಳಿಗೆ ಹೊಸ ಹೆಸರುಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಈ ರೀತಿ ನೋಡಿ ಇಂಟರ್ಲಿಂಕ್ ಮಾಡಿ ನೀವು ಓದ್ಕೋಬೇಕಾಗತ್ತೆ ಆಸ್ಪಿರೆಂಟ್ಸ್, ಆಯ್ತಾ? ಈ ರೀತಿ ಓದ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಪ್ರತಿಯೊಂದು ಈಸಿಯಾಗಿ ನೆನಪಿರುತ್ತೆ, ಆಯ್ತಾ? ಮುಂದಿನ ಬೇರೆ ಬೇರೆ ಪರೀಕ್ಷೆಗಳಿಗೂ ಯೂಸ್ ಆಗುತ್ತೆ. ಈ ಕೆಳಗಿನಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ, ಆಯ್ತಾ? ವಿಚ್ ಸ್ಟೇಟ್ ಡಸಂಟ್ ಶೇರ್ ದ ಬಾರ್ಡರ್ ವಿತ್ ದಿ ಮಿಜೋರಾಂ ಅಂತ ಇದೆ. ನಾಗಾಲ್ಯಾಂಡ್, ಮಯನ್ಮಾರ್, ಅಸ್ಸಾಂ, ತ್ರಿಪುರಾ. ದ ರೈಟ್ ಆನ್ಸರ್ ಈಸ್ ನಾಗಾಲ್ಯಾಂಡ್. ಓಕೆ, ನಾಗಾಲ್ಯಾಂಡ್ ಏನ್ ಮಾಡಲ್ಲ,
ಮಿಜೋರಾಂನೊಂದಿಗೆ ಒಂದು ಗಡಿಯನ್ನ ಅದು ಶೇರ್ ಮಾಡೋದಿಲ್ಲ. ಬಟ್ ಮಯನ್ಮಾರ್ ವಿದೇಶ ದೇಶ ಆಗಿದ್ರು ಸಹ ಏನ್ ಮಾಡುತ್ತೆ, ಅದು ಮಿಜೋರಾಂಗೆ ಕನೆಕ್ಟ್ ಆಗುತ್ತೆ. ಹಾಗೆ ಅಸ್ಸಾಂ ಇರ್ಬೋದು, ತ್ರಿಪುರಾ ಇರ್ಬೋದು. ಸರಿನಾ? ಈ ಮೂರು ಸ್ಟೇಟ್ಗಳು ಪ್ಲಸ್ ಇನ್ನು ಉಳಿದಂತಹ ಏನು ಸ್ಟೇಟ್ಗಳಿದಾವೆ 4 ಸ್ಟೇಟ್ಗಳು 7 ಸಿಸ್ಟರ್ಸ್ ಅಂತ ಕರೀತಾರೆ. ಆಯ್ತಾ? ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. ಹಾಗೇನೆ ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಒಡಿಶಾ ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಮಧ್ಯಪ್ರದೇಶ್. ಆಯ್ತಾ? ಮಧ್ಯಪ್ರದೇಶ್ ಏನಾಗುತ್ತೆ, ಮ್ಯಾಂಗನೀಸ್ ಅನ್ನ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತಯಾರು ಮಾಡುತ್ತೆ. ಮ್ಯಾಂಗನೀಸ್ ಏನು ಅಂತ ನೋಡೋದಾದ್ರೆ ಇದೊಂದು ಮೂಲ ವಸ್ತು ಇದು. ಆಯ್ತಾ? ಮೂಲ ವಸ್ತು ಅಂತಂದ್ರೆ ಕನ್ನಡದ ಇಂಗ್ಲಿಷ್ ಅಲ್ಲಿ ಎಲಿಮೆಂಟ್ ಅಂತ ಹೇಳ್ತಾರೆ. ಆಯ್ತಾ? ಎಲಿಮೆಂಟ್ ಅಂತ ಹೇಳ್ತಾರೆ. MEN ಅಂತ ಕರೀತಾರೆ ಇದನ್ನು, ಮ್ಯಾಂಗನೀಸ್ ಅನ್ನ. ಹಾಗೇನೆ ಇದರ ಅಟೋಮಿಕ್ ನಂಬರ್ ಎಷ್ಟಿದೆ? 25. ಸರಿನಾ? ಇದು ಕಬ್ಬಿಣದ ಜೊತೆ ಸಿಗುತ್ತೆ, ಐರನ್ ಜೊತೆಗೇನೆ ಸಿಗುತ್ತೆ ಆಸ್ಪಿರೆಂಟ್ಸ್ ಮ್ಯಾಂಗನೀಸ್ ಅನ್ನ. ಹಾಗೇನೆ 18ನೇ ಕ್ವಶನ್ ನೋಡೋದಾದ್ರೆ ಯಾವ ನದಿಯ ಮೇಲೆ ಹಿರಾಕುಂಡ್ ಯೋಜನೆಯನ್ನ ಅಣೆಕಟ್ಟು ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಅಂತಿದೆ. ಮಹಾನದಿ, ಗೋದಾವರಿ ನದಿ, ಕಾವೇರಿ, ಪೆರಿಯಾರ್. ದ ರೈಟ್ ಆನ್ಸರ್ ಈಸ್ ಮಹಾನದಿ. ಹಾಗೆ 19th ಕ್ವಶನ್ ನೋಡೋದಾದ್ರೆ ಇವುಗಳಲ್ಲಿ ಯಾವ ದೇಶವು ಸಾರ್ಕ್, ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಟಿವ್, ಸಾರ್ಕ್ ಅಂತ ಹೇಳ್ತಾರೆ, SAAARC, ಸಾರ್ಕ್. ಸೊ ಸಂಸ್ಥಾಪಕ ಸದಸ್ಯ ಅಲ್ಲ ಅಂತ ಕೇಳ್ತಿದ್ದಾರೆ. ಮಾಲ್ಡೀವ್ಸ್, ಭೂತಾನ್, ಅಫ್ಘಾನಿಸ್ತಾನ್, ಮಯನ್ಮಾರ್. ದ ರೈಟ್ ಆನ್ಸರ್ ಈಸ್ ಅಫ್ಘಾನಿಸ್ತಾನ್. ಆಯ್ತಾ? ಅಫ್ಘಾನಿಸ್ತಾನ್ ಏನಾಗಿರಲ್ಲ, ಸಂಸ್ಥಾಪಕ ದೇಶ ಇರಲ್ಲ. ಭೂತಾನ್ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು. ಸರಿನಾ? ಹಾಗೇನೆ ಪಾಕಿಸ್ತಾನ ಆಗಿರ್ಬೋದು, ಇವನ್ ಶ್ರೀಲಂಕಾ ಆಗಿರ್ಬೋದು, ಇವೆಲ್ಲ ಏನು ಫೌಂಡಿಂಗ್ ಮೆಂಬರ್ಸ್ ಗಳು ಇವೆಲ್ಲ. ಪಾಕಿಸ್ತಾನ ಏನಾಗಿದೆ, ರೀಸೆಂಟ್ ಆಗಿ ಜಾಯ್ನ್ ಆಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 20ನೇ ಕ್ವಶನ್ ನೋಡಿ. ಭಾರತ ವಿಘಟನೆಯ ಬಾಲ್ಕನ್ ಯೋಜನೆಯನ್ನ ಸಿದ್ಧಪಡಿಸಿದವರು ಯಾರು ಅಂತಿದೆ. ಆಯ್ತಾ? ಬಾಲ್ಕನ್ ಯೋಜನೆಯನ್ನ ಸಿದ್ಧಪಡಿಸಿದವರು ಯಾರು? ವಿನ್ಸ್ಟನ್ ಚರ್ಚಿಲ್, MA ಜಿನ್ನಾ, ಲಾರ್ಡ್ ಮೌಂಟ್ ಬ್ಯಾಟನ್, VP ಮೆನನ್. ದ ರೈಟ್ ಆನ್ಸರ್ ಈಸ್ ಲಾರ್ಡ್ ಮೌಂಟ್ ಬ್ಯಾಟನ್. ಸರಿನಾ? ಸೊ ಏನ್ ಮಾಡ್ತಾರೆ, ಭಾರತ ವಿಘಟನೆಯ ಬಾಲ್ಕನ್ ಯೋಜನೆಯನ್ನ ಇವರು ರೆಡಿ ಮಾಡ್ತಾರೆ 1947 ಅಲ್ಲಿ. ಸೊ ಇದ್ರ ಮೂಲಕ ಏನಾಗುತ್ತೆ, ಅಧಿಕಾರದ ಪವರ್ ಟ್ರಾನ್ಸ್ಫರೇಷನ್ ಆಗುತ್ತೆ. ಇಲ್ಲಿ ಅಧಿಕಾರ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅಥವಾ ಇಂಗ್ಲೆಂಡ್ ಇಂದ ನಮ್ಮ ಇಂಡಿಯಾಗೆ ಮತ್ತೆ ಪಾಕಿಸ್ತಾನಕ್ಕೆ. ಹಾಗೇನೆ ಫ್ರೆಂಡ್ಸ್, ಮನುಷ್ಯನ ಮೂತ್ರಪಿಂಡದಲ್ಲಿನ ಕಲ್ಲುಗಳು ರಚಿತವಾಗುವುದು ಅತ್ಯಧಿಕವಾಗಿ ಇವುಗಳನ್ನ ಹೊಂದಿರುವುದು ಅಂತಿದೆ. ಕ್ಯಾಲ್ಸಿಯಂ ಆಕ್ಸಲೇಟ್, ಸೋಡಿಯಂ ಅಸಿಟೇಟ್, ಮೆಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ. ಯಾವುದು? ಕ್ಯಾಲ್ಸಿಯಂ ಆಕ್ಸಾಲೇಟ್. ಸೊ ಇದೇನಾಗುತ್ತೆ, ಹ್ಯೂಮನ್ ಕಿಡ್ನಿಯಲ್ಲಿ ಸ್ಟೋರ್ ಆಗಿರೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ. ಹಾಗೇನೆ 22ನೇ ಕ್ವಶನ್ ನೋಡೋದಾದ್ರೆ ನೋಡಿ, ಇಲ್ಲಿ ಹೇಳ್ತಿದ್ದಾರೆ. ಆಯ್ತಾ? ಇದನ್ನ ಒಂದ್ಸಲ ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡ್ ಬರೋಣ. ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾಪಿಲೇಟರಿ. ಆಯ್ತಾ? ಕ್ಯಾಪಿಲೇಟರಿ ಈಸ್ ನಾಟ್ ದ ರೀಸನ್, ಓನ್ಲಿ ರೀಸನ್. ಬ್ಲಾಟಿಂಗ್ ಆಫ್ ದ ಇಂಕ್, ರೈಸಿಂಗ್ ಆಫ್ ಅಂಡರ್ ಗ್ರೌಂಡ್ ವಾಟರ್ ಟು ದ ಲೆವೆಲ್, ಸ್ಪ್ರೆಡಿಂಗ್ ಆಫ್ ವಾಟರ್ ಡ್ರಾಪ್ ಆನ್ ಎ ಕಾಟನ್ ಕ್ಲೋತ್. ಹಾಗೇನೆ ರೈಸಿಂಗ್ ಆಫ್ ವಾಟರ್ ಡ್ರಾಪ್ ಫ್ರಮ್ ರೂಟ್ಸ್ ಆಫ್ ಅ ಪ್ಲಾಂಟ್ ಇಟ್ಸ್ ಫಾಲೈಜ್ ಅಂತಿದೆ. ದ ರೈಟ್ ಆನ್ಸರ್ ಇಸ್ ಇದೆ. ಆಯ್ತಾ? 4ನೇ ಆನ್ಸರ್ ಏನಾಗುತ್ತೆ, 4ನೇ ಆಪ್ಷನ್ ಅದು ಕರೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಕ್ಯಾಪಿಲೇಟರಿ ಅಥವಾ ಏನು ಕನ್ನಡದಲ್ಲಿ ಹೇಳಿದ್ರು, ಸೊ ಏನಂತ ನೋಡೋದಾದ್ರೆ ಈಗ ಒಂದು ಪೈಪ್ ಇರುತ್ತೆ ಅಂತ, ಒಂದು ಸ್ಟ್ರಾ ಅಂತ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಒಂದು ಸ್ಟ್ರಾ ಅಥವಾ ಒಂದು ಪೈಪ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆ ಪೈಪ್ ನ ನೀವು ಒಂದು ಗ್ಲಾಸ್ ಅಲ್ಲಿ ಹಾಕ್ತೀರಾ. ಆಯ್ತಾ? ನೀರು ತುಂಬಿರುವಂತ ಗ್ಲಾಸ್ ಅಲ್ಲಿ ಆ ಪೈಪ್ ನ ಹಾಕಿದಾಗ ಈ ಗ್ಲಾಸ್ ಅಲ್ಲಿ ನೀರು ಇಷ್ಟೇ ಇದ್ರೂ ಸಹ, ಆಯ್ತಾ, ಫಾರ್ ಎಕ್ಸಾಂಪಲ್ 5 ml ಅಂತ ಅನ್ಕೊಳ್ಳೋಣ, 5 ml ಇದ್ರೂ ಸಹ ಪೈಪ್ ನಲ್ಲಿ ಮಾತ್ರ 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ 6 ml ಗೆ ಜಾಸ್ತಿ ಹೋಗಿರುತ್ತೆ. ಈ ಒಂದು ಪ್ರಕ್ರಿಯೆಗೆ ಏನಂತ ಹೇಳ್ತಾರೆ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ, ಈ ಕ್ಯಾಪಿಲೇಟರಿ ಪ್ರೋಸೆಸ್ ಅಂತ ಹೇಳ್ತಾರೆ, ಲೋಮನಾಳೀಯತೆ ಅಂತ ಹೇಳಿ ಹೇಳ್ತಾರೆ. ಸರಿನಾ? ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸೊ ಇದಕ್ಕೆ ಯಾವ ಎಕ್ಸಾಂಪಲ್ ನ ಕರೆಕ್ಟ್ ಆಗುತ್ತೆ ಅಂತ ಕೇಳಿದರೆ, ಒಂದು ಸಸ್ಯದ ನೀರಿನ ಹನಿಯು ಬೇರುಗಳಿಂದ ಅದರ ಫ್ಲಾಯೇಜ್ ಗಳಿಗೆ ವಿತರಣೆ ಮಾಡುವಿಕೆ. ಸರಿನಾ? ಕ್ಸೈಲಮ್ ಮತ್ತೆ ಫ್ಲೋಯಮ್ ಅಂತ ನೀವು ಕೇಳಿರ್ತೀರಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಿದೆ. ಹಾಗೇನೆ ನೀರೇನಾಗುತ್ತೆ, ಈ ಲೋಮನಾಳೀಯತೆ ಅಂತ ಹೇಳ್ತಾರಲ್ವಾ, ಕ್ಯಾಪಿಲೇಟರಿ ಸಿಸ್ಟಮ್ ನ ಮೂಲಕ ಅದರ ಬೇರ್ನಿಂದ ಬೇರೆ ಬೇರೆ ಭಾಗಕ್ಕೆ ಸಪ್ಲೈ ಆಗುತ್ತೆ. ಸರಿನಾ? ಅದೇ ಪ್ರಕ್ರಿಯೆ ಯಾವುದು? ಲೋಮನಾಳೀಯತೆ ಅಥವಾ ಕ್ಯಾಪಿಲೇಟರಿ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 24th ಕ್ವಶನ್. ಓಕೆ ಫ್ರೆಂಡ್ಸ್, 24th ಕ್ವಶನ್ ನೋಡೋದಾದ್ರೆ ನ್ಯೂಟನ್ ನ ಗುರುತ್ವಾಕರ್ಷಣೆ ನಿಯಮವನ್ನು ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸಲಾಗಿದೆ ಅಂತಿದೆ. ಸರಿನಾ? ಭೂಮಿ ಮತ್ತು ಸೂರ್ಯನ ನಡುವಿನ ಬಲ ಮಾತ್ರ, ಭೂಮಿ ಮತ್ತು ಚಂದ್ರನ ನಡುವಿನ ಬಲ ಮಾತ್ರ, ಭೂಮಿ ಮತ್ತು ಇತರ ಕಾಯಗಳ ನಡುವಿನ ಬಲ ಮಾತ್ರ, ಹಾಗೇನೆ ಬ್ರಹ್ಮಾಂಡದಲ್ಲಿರುವ ಯೂನಿವರ್ಸ್ ನಲ್ಲಿರುವ ಯಾವುದೇ 2 ಎಲಿಮೆಂಟ್ಸ್ ಗಳ ನಡುವೆ ಇರುವಂತಹ ಬಲ ಅಂತ ಹೇಳಿ ಇದೆ. ದ ರೈಟ್ ಆನ್ಸರ್ ಈಸ್ 4th ಒನ್. ಆಯ್ತಾ? ಯೂನಿವರ್ಸಲ್ ಸಿಸ್ಟಮ್ ಅಲ್ಲಿ 2 ಮೇನ್ ಬಾಡೀಸ್ ಗಳ ನಡುವೆ ಇರುವಂತಹ ಒಂದು ಅಟ್ರಾಕ್ಷನ್ ಗೆ ನಾವೇನು ನಿಯಮವನ್ನು ಅಪ್ಲೈ ಮಾಡ್ಕೋಬಹುದು? ನ್ಯೂಟನ್ಸ್ ಲಾ. ನೋಡಿ, ನ್ಯೂಟನ್ಸ್ ಲಾ 3 ಬರ್ತವೆ. ಆಯ್ತಾ? ಮೊದಲನೇ ನಿಯಮ ಯಾವುದ್ರ ಬಗ್ಗೆ ಹೇಳುತ್ತೆ? ಇನರ್ಷಿಯಾ ಬಗ್ಗೆ ಹೇಳುತ್ತೆ. ನೀವೆಲ್ಲ ಓದಿರ್ತೀರ, ಜಡತ್ವ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸರಿನಾ? ಎರಡನೇ ನಿಯಮ ಯಾವುದು? F = ಫೋರ್ಸ್ = ma ಅಂತ ಹೇಳಿ ಹೇಳ್ತಾರೆ. ಆಯ್ತಾ?
ಹಾಗೇನೆ ಮೂರನೇ ನಿಯಮ ಪ್ರತಿಯೊಂದು ಆಕ್ಷನ್ಗೆ ಉಲ್ಟಾ ರಿಯಾಕ್ಷನ್ ಇರುತ್ತೆ ಅಂತೇಳಿ ಹೇಳ್ತಾರೆ. ಸರಿನಾ? ಈ 3 ನಿಯಮಗಳು ಯಾವುದಕ್ಕೂ ಅಪ್ಲೈ ಆಗುತ್ತೆ? ಯೂನಿವರ್ಸ್ ಸಿಸ್ಟಮ್ ಅಲ್ಲಿ ಎರಡು ಕಾಯಗಳ ನಡುವಿನ ಒಂದು ಆಕರ್ಷಣೆಗೆ ಅಥವಾ ಒಂದು ಸಂಬಂಧಕ್ಕೆ ನಾವೇನು ಹೋಲಿಸಬಹುದು, ಈ ಒಂದು ನ್ಯೂಟನ್ ಲಾಗಳನ್ನ ಬಳಸಿಕೊಂಡು ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ಬಾಡೀಸ್ ಗಳ ನಡುವೆ ಇರುವಂತಹ ಬಲಗಳನ್ನ ನ್ಯೂಟನ್ ಲಾ ಬಳಸಿಕೊಂಡು ಹೇಳಬಹುದಾಗಿದೆ. ಹಾಗೆ ಲಾಸ್ಟ್ ಕ್ವಶನ್ ಇವತ್ತಿನ ಸೆಷನ್ ಅಲ್ಲಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನ ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆ ಇದಕ್ಕೆ ಸಂಬಂಧಿಸಿದೆ. ಓಪನ್ ಮಾರ್ಕೆಟ್ ಸಿಸ್ಟಮ್ ಯಾವುದಕ್ಕೆ ಸಂಬಂಧಿಸಿದೆ? ಷೇರು ಮಾರ್ಕೆಟ್ ಅನ್ನ ಕೊಳ್ಳುವುದು ಮತ್ತೆ ಮಾರುವುದು, ವಿದೇಶಿ ವಿನಿಮಯದ ಹರಾಜು, ಭದ್ರತೆಗಳಲ್ಲಿ ವ್ಯಾಪಾರ, ಹಾಗೆ ಚಿನ್ನದ ವ್ಯವಹಾರ. ದ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್. ಆಯ್ತಾ? ಭದ್ರತೆಗಳಲ್ಲಿ ವ್ಯಾಪಾರ. ಕ್ವಶನ್ ಏನ್ ಕೇಳಿದ್ರಂತೆ? ವಾಟ್ ಈಸ್ ಓಪನ್ ಮಾರ್ಕೆಟ್ ಆಪರೇಷನ್ ಬೈ RBI ಅಂತ ಕೇಳಿದ್ದಾರೆ. ಆಯ್ತಾ? ಓಪನ್ ಮಾರ್ಕೆಟ್ ಆಪರೇಷನ್ RBI ಇದು ಹಂಗಂದ್ರೆ ಏನು ಅಂತ ಕೇಳಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳು ಇದಕ್ಕೆ ಸಂಬಂಧಿಸಿದೆ. ಓಪನ್ ಮಾರ್ಕೆಟ್ ಆಪರೇಷನ್, ಭದ್ರತೆಗಳಲ್ಲಿ ವ್ಯಾಪಾರ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ದ ಸೈಮಲ್ಟೇನಿಯಸ್ ಸೇಲ್ ಅಂಡ್ ಪರ್ಚೇಸ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತೆ. ಆಯ್ತಾ? ಸೈಮಲ್ಟೇನಿಯಸ್ ಅಂತಂದ್ರೆ ಎಟ್ ಎ ಟೈಮ್ ಈ ಒಂದು ಸೇಲ್ ಮಾಡುತ್ತೆ ಹಾಗೆ ಪರ್ಚೇಸ್ ಮಾಡುತ್ತೆ. ಯಾವುದು? RBI. ಸರಿನಾ? ಯಾವುದನ್ನ? ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನ ಹಾಗೆ ಟ್ರೆಷರಿಗಳನ್ನ. ಸರಿನಾ? ಯಾವುದನ್ನ ಹೊಂದಲು? ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ಹೊಂದಲು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಭದ್ರತೆಯನ್ನು ಹೊಂದಲು, ಸೆಕ್ಯೂರಿಟಿಯನ್ನು ಹೊಂದಲು ಈ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತೆ. ಯಾವ ಕಾರ್ಯಾಚರಣೆ ಅದು? ಓಪನ್ ಮಾರ್ಕೆಟ್ ಆಪರೇಷನ್, OMP ಅಂತೇಳಿ ಹೇಳ್ತಾರೆ. ಸರಿನಾ? ಸೊ ಈ ರೀತಿ ನೀವು ಏನ್ ಮಾಡ್ಬೇಕಾಗುತ್ತೆ ಆಸ್ಪಿರೆಂಟ್ಸ್, ಯಾರ್ಯಾರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಗೆ ಓದ್ತಾ ಇದ್ದೀರಾ, ಈ ರೀತಿ ನೀವು ಪ್ರತಿಯೊಂದು ಸಬ್ಜೆಕ್ಟ್ಸ್ ಗಳನ್ನ ಇಂಟರ್ಲಿಂಕ್ ಮಾಡಿ ಓದ್ಕೋಬೇಕಾಗುತ್ತೆ. ಸೊ ನಿಮ್ಮ ಮೈಂಡ್ ಅಲ್ಲಿ ಯಾವಾಗಲೂ ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಸೆಷನ್ ನಲ್ಲಿ 26 ಕ್ವಶನ್ ಇಂದ ಉಳಿದಂತಹ ಏನು ಪ್ರಶ್ನೆಗಳಿದಾವೆ ಅದನ್ನ ಡಿಸ್ಕಸ್ ಮಾಡುವಂತ ಪ್ರಯತ್ನ ಮಾಡೋಣ. ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಬಹಳ ಯೂಸ್ಫುಲ್ ಆಗಿದೆ. ಈ ರೀತಿಯ ಅನೇಕ ವಿಡಿಯೋಗಳು ನೋಡೋದಕ್ಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಈ PDF ನಿಮ್ಗೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.